ನಿಮ್ಮ ಹೆಸರಲ್ಲಿ ಯಾರಾದರೂ ಸಿಮ್ ಖರೀದಿ ಮಾಡಿ ಅದನ್ನ ಯೂಸ್ ಮಾಡ್ತಾ ಇದ್ರೆ ಅದರಿಂದ ಏನಾದರೂ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿದ್ರೆ ಆ ಸಿಮ್ಗಳನ್ನು ಆ ಕೃತ್ಯಗಳಿಗೆ ಬಳಕೆ ಮಾಡಿಕೊಂಡಿದ್ರೆ ಅದಕ್ಕೆ ನೀವೇ ಜವಾಬ್ದಾರಂತೆ. ಹಾಗಾಗಿ ಹುಷಾರಾಗಿರಿ. ಅಪರಾಧಕ್ಕೆ ಬಳಕೆಯಾದ ಸಿಮ್ ನಿಮ್ಮ ಹೆಸರಲ್ಲಿದ್ರೆ ನೀವೇ ಹೊಣೆಯಂತೆ. IMEI ಟ್ಯಾಂಪರ್ ಮಾಡಿರುವ ಫೋನ್ ಬಳಕೆ ಮಾಡಿದ್ರೂ ಕೂಡ ಕಾದಿದೆ ಆಪತ್ತು. ಗ್ರಾಹಕರಿಗೆ ಗಂಭೀರ ಎಚ್ಚರಿಕೆಯನ್ನ ದೂರಸಂಪರ್ಕ ಇಲಾಖೆ ಕೊಡ್ತಾ ಇದೆ. ಸೈಬರ್ ವಂಚನೆ ಅಥವಾ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಸಿಮ್ ಬಳಕೆ ಮಾಡಿದ್ರೆ ನೀವೇ ಜವಾಬ್ದಾರರು. ಸಿಮ್ ನಿಮ್ಮ ಹೆಸರಲ್ಲಿ ಇದ್ರೆ ನಿಮ್ಮ ವಿರುದ್ಧವೇ ಕೇಸ್ ದಾಖಲಾಗುತ್ತಂತೆ. ಹುಷಾರಾಗಿರಿ. ನಕಲಿ ದಾಖಲೆ ಎಲ್ಲ ಬಳಸಿ ಸಿಮ್ ಖರೀದಿ ಮಾಡಿದ್ರೆ ಕಂಟಕ ಕಾದಿದೆ. ನಿಮ್ಮ ಹೆಸರಲ್ಲಿ ಇರುವ ಸಿಮ್ ನಿಮ್ಮ ಬಳಿಯಲ್ಲೇ ಇಟ್ಕೊಳ್ಬೇಕು. ನಿಮ್ಮ ದಾಖಲಾತಿಗಳು ಯಾರ ಕೈಗೂ ಸೇರದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳಿ. ನಿಮ್ಮ ಹೆಸರಲ್ಲಿ ಬೇರೆಯವರಿಗೆ ಸಿಮ್ ತೆಗೆದು ಕೊಡಬೇಡಿ. ಅದ್ರ ಬಗ್ಗೆ ಸ್ವಲ್ಪ ಜಾಗರೂಕರಾಗಬೇಕು ನೀವು. ನಿಮ್ಮ ಸಿಮ್ ವಂಚನೆಗೆ ಬಳಕೆ ಆದ್ರೆ ನೀವೇ ಶಿಕ್ಷೆ ಅನುಭವಿಸಬೇಕಾಗುತ್ತೆ ಅಂತ. ಅಪರಾಧಕ್ಕೆ ಬಳಕೆ ಆಗಿರುವ ಸಿಮ್ ನಿಮ್ಮ ಹೆಸರಲ್ಲಿದ್ರೆ ನೀವೇ ಹೊಣೆ ಅನ್ನೋದ್ರ ಬಗ್ಗೆ ಈಗ ನೇರ ಸಂದೇಶವನ್ನ ನೀಡಲಾಗ್ತಾ ಇದೆ. ಪ್ರಮುಖವಾಗಿ ಬಹುತೇಕರ ಪ್ರಶ್ನೆ ಮಾಡಬಹುದು, ಅಲ್ಲ ರೀ ಈಗ ಆಧಾರ್ ಕಾರ್ಡು ಅದು ಇದು ಎಲ್ಲ ನಕಲಿ ಮಾಡ್ಕೊಳ್ತಾರೆ, ನಮ್ಮ ಹೆಸರಲ್ಲಿ ಯಾರೋ ನಕಲಿ ಮಾಡ್ಕೊಂಡು ಸಿಮ್ ತಗೊಂಡ್ರೆ ಅದಕ್ಕೆ ನಾವು ಹೆಂಗೆ ಜವಾಬ್ದಾರರಾಗ್ತೀರಿ ಅಂತ. ಬಟ್ ಹಾಗಾಗಿ ನಿಮ್ಮ ದಾಖಲಾತಿಗಳು ನಿಮ್ಮ ಹತ್ರನೇ ಇರಬೇಕು. ಯಾರಾದರೂ ಈ ರೀತಿ ನಿಮ್ಮ ಹೆಸರಲ್ಲಿ ಸಿಮ್ಗಳನ್ನು ಬಳಕೆ ಮಾಡ್ಕೊಳ್ತಿದ್ದಾರೆ, ಇಲ್ಲ ಯಾರೋ ಫ್ರೆಂಡ್ ಬಂದು ನಿನ್ನ ಹೆಸರಲ್ಲಿ ಒಂದು ಸಿಮ್ ತಕ್ಕೊಡಪ್ಪ ನಾನು ಯೂಸ್ ಮಾಡ್ತೀನಿ ಅಂತ ಹೇಳಿದ್ರು ಕೂಡ ದಯವಿಟ್ಟು ಕೊಡಬೇಡಿ. ಆ ರೀತಿ ಸಿಮ್ಮನ್ನು ನಿಮ್ಮ ಹೆಸರಲ್ಲಿ ತೆಗೆದುಕೊಂಡು ಅಪರಾಧ ಚಟುವಟಿಕೆಯಲ್ಲಿ ಅವ್ರು ಭಾಗಿಯಾದರೆ ಅದಕ್ಕೆ ಶಿಕ್ಷೆಯನ್ನು ನೀವೇ ಅನುಭವಿಸಬೇಕಾಗುತ್ತೆ ಎನ್ನುವಂಥ ಎಚ್ಚರಿಕೆ ಇದು.